ಮಧ್ಯಪ್ರಾಚ್ಯ ಯುದ್ಧದ ಕದನ ಹೋಟೆಲ್ ಮೇಲೂ ಕೂಡ ಬಿದ್ದಿದೆ. ಅದರ ಪರಿಣಾಮ ಇನ್ನು 10 ದಿನ ಹೀಗೆ ಇರುತ್ತಂತೆ ಸಿಲಿಂಡರ್ ಸಂಕಷ್ಟ. ನೀರು, ಮೊಟ್ಟೆ, ಮೀನುಗಾರಿಕೆ, ಐಟಿ ಉದ್ಯಮಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಸಿಲಿಂಡರ್ ಸಿಗದೆ ಜನ ಪರದಾಟ ನಡೆಸ್ತಾ ಇದ್ದಾರೆ. ಫೆಬ್ರವರಿ 28ಕ್ಕೂ ಮೊದಲು ದೇಶದಲ್ಲಿ ನಿತ್ಯ 50 ಲಕ್ಷ ಸಿಲಿಂಡರ್ಗಳು ಬುಕ್ಕಿಂಗ್ ಆಗ್ತಾ ಇದೆ. ಯುದ್ಧ ಶುರುವಾದ ಬಳಿಕ ಒಂದೇ ದಿನಕ್ಕೆ ದೇಶದಲ್ಲಿ 75 ಲಕ್ಷ ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇದೆ. ಹಾಗಾಗಿ ಎಲ್ಪಿಜಿ ಸಿಲಿಂಡರ್ ಉತ್ಪಾದನೆಯನ್ನು 25% ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಎಲ್ಲಿ ನಮಗೆ ಎಲ್ಪಿಜಿ ಸಿಲಿಂಡರ್ ಸಿಗಲ್ವೋ ಅನ್ನುವ ಭಯದಿಂದ ಜನ ಹೆಚ್ಚೆಚ್ಚು ಬುಕ್ ಮಾಡ್ತಿದ್ದಾರೆ. ಮೊದಲು ಪ್ರತಿದಿನ 50 ಲಕ್ಷ ಸಿಲಿಂಡರ್ಗಳು ಬುಕ್ ಆಗ್ತಾ ಇದ್ವು, ಆದ್ರೆ ಈಗ 75 ಲಕ್ಷ ಸಿಲಿಂಡರ್ಗಳು ಬುಕ್ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆಯನ್ನು ಕೂಡ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ವಾಣಿಜ್ಯ ಸಿಲಿಂಡರ್ ಅಭಾವ ಹೆಚ್ಚಾಗ್ತಾ ಇದ್ದಂತೆ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಅಭಾವ ಬರುತ್ತೆ ಅನ್ನುವ ಭಯ ಜನರನ್ನ ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಬುಕ್ಕಿಂಗ್ ಅನ್ನ ಹೆಚ್ಚಳ ಮಾಡಿದ್ದು, ಕೆಲವು ಕಡೆ ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿರುವಂತಹ ಘಟನೆಗಳು ಕೂಡ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ಗಳ ಉತ್ಪಾದನೆಯನ್ನು ಕೂಡ ಹೆಚ್ಚಳ ಮಾಡಿದೆ. ದೊಡ್ಡಬೊಮ್ಮಸಂದ್ರ ಗ್ಯಾಸ್ ಏಜೆನ್ಸಿ ಬಳಿ ಜನವೋ ಜನ. ಏಜೆನ್ಸಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಗ್ರಾಹಕರು ಕ್ಯೂ ನಿಂತಿರುವ ದೃಶ್ಯ ನೋಡ್ತಾ ಇರಬಹುದು ನಾವು. ಸಿಲಿಂಡರ್ ಸಿಗಲ್ಲ ಅಂತ ಬೆಳಗ್ಗೆ ಜನರು ಬಂದಿದ್ರು, ಡೆಲಿವರಿ ಮೆಸೇಜ್ ಬಂದಿದ್ರು ಕೂಡ ಗ್ರಾಹಕರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಮಧ್ಯಾಹ್ನದ ಮೇಲೆ ಬನ್ನಿ ಅಂತಿದ್ದಾರೆ ಏಜೆನ್ಸಿಯವರು. ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಗ್ರಾಹಕರು ಮತ್ತೊಂದು ಕಡೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ಸ್ಕ್ರೀನ್ ಮೇಲೆ ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇದು ದೊಡ್ಡಬೊಮ್ಮಸಂದ್ರದಲ್ಲಿ ಗ್ಯಾಸ್ಗಾಗಿ ಜನರು ಕ್ಯೂ ನಿಂತಿರುವಂತ ದೃಶ್ಯ. ಆನ್ಲೈನ್ ನಲ್ಲಿ ಬುಕ್ ಆಗ್ತಾ ಇಲ್ಲ ಅಂತ ಜನ ಗ್ಯಾಸ್ ಏಜೆನ್ಸಿ ಮುಂದೆನೆ ಕ್ಯೂ ನಿಂತಿದ್ದಾರೆ. ಎಷ್ಟು ಗಂಟೆಯಿಂದ ನಿಂತಿದ್ದೀರಾ ಕ್ಯೂ? ಏನಾಗ್ತಾ ಇದೆ? ಏಜೆನ್ಸಿಯವರು ಏನಂತಾರೆ? ಏಜೆನ್ಸಿಯವರು ಏನು ಹೇಳ್ತಾ ಇಲ್ಲ. ಬೆಳಗ್ಗೆಯಿಂದ ಬರ್ತಿದೆ 3 ಗಂಟೆಗೆ ಬರ್ತಿದೆ ಅಂತವ್ರೆ. ಎಷ್ಟು ಗಂಟೆಗೆ ಬರುತ್ತೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಕಾರ್ಯ ಎಲ್ಲ ಬಿಟ್ಬಿಟ್ಟು ಇಲ್ಲಿ ನಿಂತ್ಕೊಳಕ್ ಆಗುತ್ತಾ ಹೇಳಿ? ಏನು ಹೇಳ್ತಾನೆ ಇಲ್ಲ. ಕ್ಲೋಸ್ ಮಾಡಿದ್ದಾರೆ. ಒಬ್ಬರು ಆನ್ಸರ್ ಅದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬೆಳಗ್ಗೆಯಿಂದ 7 ಗಂಟೆಯಿಂದ ನಿಂತಿರೋದು ಇಲ್ಲಿ. ನೀವು ಎಷ್ಟು ಗಂಟೆಯಿಂದ ನಿಂತಿದ್ದೀರಾ? 7:00 ಇಲ್ಲಿ ಬಂದಿದ್ದೇವೆ ಸರ್. ಬಂದೋಗಿ ಕೇಳಿದೆವು. ಅವರು 3 ಗಂಟೆಗೆ ಬರ್ತಾರೆ ಲೋಡು. 3 ಗಂಟೆಗೆ ವೆಯ್ಟ್ ಮಾಡ್ರಿ, ಲೈನ್ಲೇ ಇರಿ ಅಂದರು. ಆಗೋದು ಕುಂತಾವೆ. ಇನ್ನೂ ಕೊಟ್ಟಿಲ್ಲ. ಏನು ಅದು ಕ್ಲೋಸ್ ಮಾಡ್ಕೊಂಡು ಬೆಳಿಗ್ಗೆ ಓಪನ್ ಇತ್ತು, ಅದಕ್ಕೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರು. 3 ಗಂಟೆಗೆ ಬರ್ತಾನೆ ಹೇಳ್ಬಿಟ್ಟು ಹೋಗ್ಬಿಟ್ರು. ಸರ್ ಬುಕ್ಕಿಂಗ್ಗೆ ತೊಗೊತಾ ಇಲ್ಲ. ಬುಕ್ ಮಾಡಕ್ಕೆ ಹೋದ ಬುಕ್ಕಿಂಗ್ಗೆ ತೊಗೊತಾ ಇಲ್ಲ. 5 ದಿವಸ ಬುಕ್ ಮಾಡಿ ತೊಗೊತಾ ಇಲ್ಲ. ಇವಾಗ ಮಾಡಿದ್ರು ಬುಕ್ ಮಾಡ್ತಾರೆ. ಬುಕ್ಕಿಂಗ್ ಆಗ್ತಾನೆ ಇಲ್ಲ. ಅದಕ್ಕೆ ಸೋಮವಾರ ಮಂಗಳವಾರ ದಿನ ಮಾಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಕ್ಲಾರಿಫೈ ಮಾಡಿದ್ದಕ್ಕೆ ಇನ್ನೂ ಬುಕ್ಕಿಂಗ್ ತೊಗೊತಾ ಇಲ್ಲ. ನೀವು ಎಷ್ಟು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಸರ್ ಆ್ಯಕ್ಚುಲಿ ನಾನು 9 ಗಂಟೆಗೆ ಬಂದು 9 ಗಂಟೆಯಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಮಾರ್ಚ್ 5 ಬುಕ್ ಮಾಡಿದ್ದೀನಿ. ಅದಾದ್ಮೇಲಿಂದ ಇದುವರೆಗೂ ಒಂದು ಇನ್ಫಾರ್ಮೇಷನ್ ಇಲ್ಲ ಇವ್ರ ಕಡೆಯಿಂದ. ಎಷ್ಟು ಸಾರಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ. ಈ ಏಜೆನ್ಸಿ ಅವರು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಸರ್. ಬೆಳಗ್ಗೆಯಿಂದ ಗ್ಯಾಸ್ ಇದೆ ಅಂತಾನು ಹೇಳ್ತಾ ಇಲ್ಲ. ಏನು ಹೇಳ್ತಾ ಇಲ್ಲ ಸರ್, ಈ ಕಡೆಯಿಂದ ಏನು ಇನ್ಫಾರ್ಮೇಶನ್ ಇಲ್ಲ. ಕಾಲ್ ಮಾಡಿದ್ರೆ 10 ಗಂಟೆಗೆ ಬನ್ನಿ ನಿಂತ್ಕೊಳ್ಳಿ ಅಂತ ಸಮಸ್ಯೆ ಆಗಿದೆಯಾ ಅಥವಾ ಏಜೆನ್ಸಿ ಚೇಂಜ್ ಆಗಿರೋದ್ರಿಂದ ಸಮಸ್ಯೆ ಆಗಿದೆಯಾ? ಗ್ಯಾಸ್ ಆಕ್ಚುಲಿ ಅವ್ರು ಹೇಳೋ ಪ್ರಕಾರ ನಾವು ಬಂದು ಕೇಳಿದಾಗ ಬರುತ್ತೆ ಸ್ಟಾಕ್ ಅಂತಿದ್ದಾರೆ. ಮತ್ತೆ ಆ ಸ್ಟಾಕ್ ಎಲ್ಲಿ ಹೋಗ್ತಾ ಇದೆ ಅದು ನಾವು ತಿಳ್ಕೋಬೇಕು. ಯಾಕಂದ್ರೆ ಇಲ್ಲಿ ಆಲ್ರೆಡಿ 100 ಮೆಂಬರ್ಸ್ ಕ್ಯೂ ಅಲ್ಲಿ ಇದ್ದಾರೆ. ಡೈಲಿ ಸ್ಟಾಕ್ ಬರೋ ಹೋಗಿದ್ರೆ ಮತ್ತೆ ಏಕೆ ಇಷ್ಟೊಂದು ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಗುತ್ತೆ ಅಂತ ಕೇಳಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.